ಹಾಯ್ ಹಲೋ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು. ಇವತ್ತು ಸೇತುಬಂಧ ಕಾರ್ಯಕ್ರಮದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಸೇತುಬಂಧ ಕಾರ್ಯಕ್ರಮ 2025-26. ವಿಷಯ ಸಮಾಜ ವಿಜ್ಞಾನ, 9ನೇ ತರಗತಿ. ಈ ಒಂದು ವಿಡಿಯೋದಲ್ಲಿ ಕಲಿಕಾಂಶಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ, ಉತ್ತರ ಪತ್ರಿಕೆಗಳ ವಿಶ್ಲೇಷಣಾ ನಮೂನೆಯನ್ನು ನೋಡಲಾಗುತ್ತೆ. ಮತ್ತು ಈ ಒಂದು ಫೈಲಿನ PDF ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಮೊದಲಿಗೆ ಕಲಿಕಾಂಶಗಳು ಅಥವಾ ಸಾಮರ್ಥ್ಯಗಳ ಪಟ್ಟಿ. 9ನೇ ತರಗತಿ. 1. ಆಧಾರಗಳ ಪ್ರಾಮುಖ್ಯತೆ, ವಿಧಗಳು, ಇತಿಹಾಸ ರಚನೆಯಲ್ಲಿ ಅವುಗಳ ಪಾತ್ರ. 2. ಭಾರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣ ಮತ್ತು ಪ್ರಾಗೈತಿಹಾಸ ಕಾಲ. 3. ಭಾರತದ ನಾಗರಿಕತೆ ಮತ್ತು ಜಗತ್ತಿನ ನಾಗರಿಕತೆಗಳ ಪರಿಚಯ ಮತ್ತು ಮನೆತನಗಳು ದಕ್ಷಿಣ ಭಾರತ. 4. ರಾಜ್ಯಶಾಸ್ತ್ರದ ಪರಿಚಯ, ಮಹತ್ವ, ಪ್ರಜಾಪ್ರಭುತ್ವ. ಸ್ಥಳೀಯ ಸ್ವಯಂ ಸರ್ಕಾರಗಳ ರಚನೆ, ಕಾರ್ಯ, ಆದಾಯದ ಮೂಲಗಳು. 6. ಮಾನವ ಸಮಾಜ, ಸಂಸ್ಕೃತಿ, ನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು. 7. ಭೂಮಿ, ಆಕಾರ, ಗಾತ್ರ, ಚಲನೆ, ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಚಯ. 8. ಶಿಲಾಗೋಳ, ವಾಯುಗೋಳ, ಜಲಗೋಳ ಮತ್ತು ಜೀವಗೋಳದ ಪರಿಚಯ. 9. ಅರ್ಥಶಾಸ್ತ್ರದ ಅರ್ಥ, ಮಹತ್ವ ಮತ್ತು ಮೂಲ ಪರಿಕಲ್ಪನೆಗಳು. ವ್ಯವಹಾರ, ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ವ್ಯವಹಾರ ಸಂಘಟನೆಗಳ ವಿಧಗಳು. ಈಗ ಸಾಮರ್ಥ್ಯಗಳ ಪಟ್ಟಿ ನೋಡಿದ್ವಲ್ಲ, ನಂತರ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇಲ್ಲಿ ಕಲಿಕಾಂಶಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಪ್ರತಿಯೊಂದು ಕಲಿಕಾಂಶಕ್ಕೂ 2 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಈಗ 1. ಆಧಾರ್ ಎಂದರೇನು? 2 ವಿಧಗಳನ್ನು ತಿಳಿಸಿ. 2. ಪ್ರಾಕ್ತನ ಆಧಾರಗಳು ಯಾವುವು? 3. ಪ್ರಾಗೈತಿಹಾಸ ಕಾಲ ಎಂದರೇನು? 4. ಈಜಿಪ್ಟ್ ನಾಗರಿಕತೆ ಚಿಗುರೊಡೆದಿದ್ದು ಯಾವ ನದಿ ದಡದ ಮೇಲೆ? 5. ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿದ ಉತ್ತರ ಭಾರತದ ರಾಜಮನೆತನಗಳು ಯಾವುವು? 6. ಕದಂಬ ರಾಜಮನೆತನದ ಸ್ಥಾಪಕರು ಯಾರು? 7. ಪೌರತ್ವ ಎಂದರೇನು? 8. ಭಾರತದಲ್ಲಿ ಮತ ಚಲಾಯಿಸಲು ಪೂರ್ಣಗೊಳಿಸಬೇಕಾಗಿರುವ ಕನಿಷ್ಠ ವಯಸ್ಸು ಎಷ್ಟು? 9. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳ್ಯಾವುವು? 10. ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳ್ಯಾವುವು? 11. ಸಂಸ್ಕೃತಿ ಎಂದರೇನು? 12. ಸಮಾಜದ ಪ್ರಕಾರಗಳನ್ನು ಪಟ್ಟಿ ಮಾಡಿ. 13. ಭೂಮಿ ಎಷ್ಟನೇ ದೊಡ್ಡ ಗ್ರಹ? 14. ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು? 15. ವಾಯುಗುಣದ ಪ್ರಮುಖ ಪದರುಗಳನ್ನು ಹೆಸರಿಸಿ. 16. ಭೂಮಿಯ ಅಂತರಾಳದ 3 ಪ್ರಮುಖ ಪದರುಗಳನ್ನು ತಿಳಿಸಿ. 17. ಅರ್ಥಶಾಸ್ತ್ರ ಎಂದರೇನು? 18. ಮಾನವನ ಆರ್ಥಿಕ ಚಟುವಟಿಕೆಗಳಾವುವು? 19. ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಎಲ್ಲಿ ಕೇಂದ್ರೀಕೃತವಾಗಿರುತ್ತವೆ? 20. ಪಾಲುಗಾರ ಸಂಸ್ಥೆಗಳ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ವಲ್ಲ, ನಂತರ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. 10 ಕಲಿಕಾಂಶಗಳು. ಪ್ರತಿಯೊಂದು ಕಲಿಕಾಂಶಕ್ಕೂ ಕೂಡ 2 ಪ್ರಶ್ನೆಗಳನ್ನು ರಚನೆ ಮಾಡಲಾಗಿದೆ. ಈಗ ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬ ಬದಲಾವಣೆಗಳೇನೂ ಮಾಡಿಲ್ಲ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ಬರೀಲಿಕ್ಕೆ ಅನುಕೂಲವಾಗುವಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾತ್ರ ಬದಲಾವಣೆ ಮಾಡಲಾಗಿದೆ. ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಯಥಾವತ್ತಾಗಿ ಇಲ್ಲಿ ಇರಿಸಲಾಗಿದೆ. ಪ್ರಶ್ನೆಗಳನ್ನು ನೋಡೋಣ. ಆಧಾರ್ ಎಂದರೇನು? 2 ವಿಧಗಳನ್ನು ತಿಳಿಸಿ. 2. ದೇಸಿ ಸಾಹಿತ್ಯಕ್ಕೆ 2 ಉದಾಹರಣೆ ಕೊಡಿ. 3. ಪ್ರಾಗೈತಿಹಾಸ ಕಾಲ ಎಂದರೇನು? 4.
ಈಜಿಪ್ಟ್ ನಾಗರಿಕತೆಯ ಲಿಪಿ ಯಾವುದು? 5. ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿದ ಉತ್ತರ ಭಾರತದ ರಾಜಮನೆತನಗಳು ಯಾವುವು? 6. ಕದಂಬರ ರಾಜಧಾನಿ ಯಾವುದಾಗಿತ್ತು? 7. ಪೌರತ್ವ ಎಂದರೇನು? 8. ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? 9. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳ್ಯಾವುವು? 10. ಗ್ರಾಮ ಸಭೆಗಳನ್ನು ಒಂದು ವರ್ಷಕ್ಕೆ ಎಷ್ಟು ಬಾರಿ ಕರೆಯಲಾಗುತ್ತದೆ? 11. ಸಂಸ್ಕೃತಿ ಎಂದರೇನು? 12. ಸಮಾಜದ ಪ್ರಕಾರಗಳನ್ನು ಪಟ್ಟಿ ಮಾಡಿ. 13. ಭೂಮಿ ಎಷ್ಟನೇ ದೊಡ್ಡ ಗ್ರಹ? 14. ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು? 15. ವಾಯುಗೋಳದ ಪದರುಗಳನ್ನು ತಿಳಿಸಿ. 16. ಭೂಮಿ ಅಂತರಾಳದ 3 ಪ್ರಮುಖ ಪದರುಗಳನ್ನು ತಿಳಿಸಿ. 17. ಅರ್ಥಶಾಸ್ತ್ರ ಎಂದರೇನು? 18. ಅರ್ಥಶಾಸ್ತ್ರದ ಪಿತಾಮಹ ಯಾರು? 19. ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಏನೆಂದು ಕರೆಯುತ್ತಾರೆ? 20. ಪಾಲುಗಾರ ಸಂಸ್ಥೆಗಳ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಈಗ ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ನೋಡೋಣ. ಮಾದರಿ ಉತ್ತರಗಳು. 1. ಆಧಾರ್ ಎಂದರೇನು? 2 ವಿಧಗಳನ್ನು ತಿಳಿಸಿ. ಉತ್ತರ: ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ್. ವಿಧಗಳು: ಸಾಹಿತ್ಯ ಆಧಾರ ಮತ್ತು ಪ್ರಾಕ್ತನ ಆಧಾರಗಳು. 2. ಪ್ರಾಕ್ತನ ಆಧಾರಗಳು ಯಾವುವು? ಉತ್ತರ: ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಭೂ ಉತ್ಖನನಗಳು. 3. ಪ್ರಾಗೈತಿಹಾಸ ಕಾಲ ಎಂದರೇನು? ಉತ್ತರ: ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸ ಕಾಲ ಎನ್ನುವರು. 4. ಈಜಿಪ್ಟ್ ನಾಗರಿಕತೆ ಚಿಗುರೊಡೆದಿದ್ದು ಯಾವ ನದಿ ದಡದ ಮೇಲೆ? ಉತ್ತರ: ನೈಲ್. 5. ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿದ ಉತ್ತರ ಭಾರತದ ರಾಜಮನೆತನಗಳು ಯಾವುವು? ಉತ್ತರ: ನೆನಪಿಡಲು ಅನುಕೂಲವಾಗುವಂತೆ ಸೂತ್ರ: ಮೌಕುಗುವ. ಮೌ ಮೌರ್ಯರು, ಕು ಕುಶಾನರು, ಗು ಗುಪ್ತರು, ವ ವರ್ಧನರು. 6. ಕದಂಬ ರಾಜಮನೆತನದ ಸ್ಥಾಪಕರು ಯಾರು? ಉತ್ತರ: ಮಯೂರಶರ್ಮ ಅಥವಾ ಮಯೂರವರ್ಮ. 7. ಪೌರತ್ವ ಎಂದರೇನು? ಉತ್ತರ: ಒಂದು ದೇಶದ ಸದಸ್ಯತ್ವ ಹೊಂದಿ ನಿಷ್ಠೆಯಿಂದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಹಾಗೂ ಕರ್ತವ್ಯಗಳಿಗೆ ಬದ್ಧವಾಗಿರುವುದು ಪೌರತ್ವ. 8. ಭಾರತದಲ್ಲಿ ಮತ ಚಲಾಯಿಸಲು ಪೂರ್ಣಗೊಳಿಸಬೇಕಾಗಿರುವ ಕನಿಷ್ಠ ವಯಸ್ಸು ಎಷ್ಟು? ಉತ್ತರ: 18 ವರ್ಷ. 9. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳ್ಯಾವುವು? ಉತ್ತರ: ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. 10. ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳ್ಯಾವುವು? ಉತ್ತರ: ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯರನ್ನೇ ಬಳಸಿಕೊಳ್ಳುವುದು. 2. ಜನ ಸಾಮಾನ್ಯರಿಗೆ ಆಡಳಿತ ಜ್ಞಾನ ಒದಗಿಸುವುದು. 3. ಅಧಿಕಾರ ವಿಕೇಂದ್ರೀಕರಿಸಿ ಆಡಳಿತವನ್ನು ಪರಿಣಾಮಕಾರಿಯಾಗಿ ಮಾಡುವುದು. 4. ಜನರಲ್ಲಿ ನಾಯಕತ್ವ ಗುಣ ಬೆಳೆಸುವುದು ಅಥವಾ ತರಬೇತಿ ನೀಡುವುದು. 11. ಸಂಸ್ಕೃತಿ ಎಂದರೇನು? ಉತ್ತರ: ನಾವು ಏನಾಗಿದ್ದೇವೆಯೋ ಅದೇ ಸಂಸ್ಕೃತಿ. 12. ಸಮಾಜದ ಪ್ರಕಾರಗಳನ್ನು ಪಟ್ಟಿ ಮಾಡಿ. ಉತ್ತರ: ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. 2. ಪಶುಪಾಲನಾ ಸಮಾಜ. 3. ಕೃಷಿ ಸಮಾಜ. 4. ಕೈಗಾರಿಕಾ ಸಮಾಜ. 13ನೇ ಪ್ರಶ್ನೆ: ಭೂಮಿ ಎಷ್ಟನೇ ದೊಡ್ಡ ಗ್ರಹ? ಉತ್ತರ: 7ನೇ ದೊಡ್ಡ ಗ್ರಹ. 14. ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು? ಉತ್ತರ: ಅಕ್ಷಾಂಶ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು. ರೇಖಾಂಶ ಸಮಭಾಜಕ ವೃತ್ತವನ್ನು ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳು. 15ನೇ ಪ್ರಶ್ನೆ: ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ. ಉತ್ತರ: ನೆನಪಿಡಲು ಸಹಾಯಕವಾಗುವ ಕೋಡ್: ಪ ಸ ಮ ಉಪ. ಪ ಪರಿವರ್ತನಾ ಮಂಡಲ, ಸ ಸಮೋಷ್ಣ ಮಂಡಲ, ಮ ಮಧ್ಯಂತರ ಮಂಡಲ, ಉ ಉಷ್ಣತಾ ಮಂಡಲ,
ಬಾಹ್ಯಮಂಡಲ. ಹದಿನಾರು, ಭೂಮಿ ಅಂತರಾಳದ 3 ಪ್ರಮುಖ ಪದರಗಳನ್ನು ತಿಳಿಸಿ. ಉತ್ತರ ಭೂಕವಚ, ಮ್ಯಾಂಟಲ್ ಮತ್ತು ಕೇಂದ್ರಗೋಳ. 17, ಅರ್ಥಶಾಸ್ತ್ರ ಎಂದರೇನು? ಉತ್ತರ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. 19, ಮಾನವನ ಆರ್ಥಿಕ ಚಟುವಟಿಕೆಗಳಾವವು? ಉತ್ತರ ಉತ್ಪಾದಕ ಚಟುವಟಿಕೆ, ಅನುಭೋಗಿ ಚಟುವಟಿಕೆ, ವಿನಿಮಯ ಚಟುವಟಿಕೆ, ವಿತರಣೆ ಚಟುವಟಿಕೆ. 19, ಗೃಹ ಕೈಗಾರಿಕೆಗಳು ಸಾಮಾನ್ಯವಾಗಿ ಎಲ್ಲಿ ಕೇಂದ್ರೀಕೃತವಾಗಿರುತ್ತವೆ? ಉತ್ತರ ಹಳ್ಳಿಗಳಲ್ಲಿ. 20, ಪಾಲುಗಾರ ಸಂಸ್ಥೆಗಳ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಉತ್ತರ ಸುಲಭ ರಚನೆ. ನೆಕ್ಸ್ಟು ಹೆಚ್ಚಿನ ಬಂಡವಾಳವಿಲ್ಲ. ನಂತರ ಹೆಚ್ಚಿನ ಪರಿಣಿತಿ, ವಿಶ್ವಾಸಾರ್ಹತೆ. ಪೂರ್ವ ಪರೀಕ್ಷೆಯ ಉತ್ತರ ಪತ್ರಿಕೆಯನ್ನು ನೋಡಿದ್ವಲ್ಲ, ಈಗ ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಮಾದರಿ ಉತ್ತರಗಳು. 1, ಆಧಾರ ಎಂದರೇನು? 2 ವಿಧಗಳನ್ನು ತಿಳಿಸಿ. ಉತ್ತರ ಚರಿತ್ರೆ ರಚನೆಗೆ ಬೇಕಾಗಿರುವ ಮೂಲ ಸಾಮಗ್ರಿಗಳೇ ಆಧಾರ. ವಿಧಗಳು ಸಾಹಿತ್ಯ ಆಧಾರ, ಪ್ರಾಕ್ತನ ಆಧಾರಗಳು. 2, ದೇಶಿ ಸಾಹಿತ್ಯಕ್ಕೆ 2 ಉದಾಹರಣೆ ಕೊಡಿ. ಉತ್ತರ ಕೌಟಿಲ್ಯನ ಅರ್ಥಶಾಸ್ತ್ರ, ಬಾಣಭಟ್ಟನ ಹರ್ಷಚರಿತೆ. 3, ಪ್ರಾಗೈತಿಹಾಸ ಕಾಲ ಎಂದರೇನು? ಉತ್ತರ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸ ಕಾಲ ಎನ್ನುವರು. 4, ಈಜಿಪ್ಟ್ ನಾಗರಿಕತೆ ಲಿಪಿ ಯಾವುದು? ಉತ್ತರ ಹೀರೋಗ್ಲೈಫಿಕ್ಸ್. 5, ಪ್ರಾಚೀನ ಭಾರತದಲ್ಲಿ ಆಳ್ವಿಕೆ ಮಾಡಿದ ಉತ್ತರ ಭಾರತದ ರಾಜಮನೆತನಗಳು ಯಾವುವು? ಉತ್ತರ ಸೂತ್ರ ಇದೆ. ಮೌಕುಗುವ, ಮೌ ಮೌರ್ಯರು, ಕುಶಾನರು, ಗುಪ್ತರು, ವರ್ಧನರು. 6, ಕದಂಬರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಬನವಾಸಿ. 7, ಪೌರತ್ವ ಎಂದರೇನು? ಉತ್ತರ ಒಂದು ದೇಶದ ಸದಸ್ಯತ್ವ ಹೊಂದಿ ನಿಷ್ಠೆಯಿಂದ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವವ ಹಾಗೂ ಕರ್ತವ್ಯಗಳೇ ಬದ್ಧವಾಗಿರುವುದು ಪೌರತ್ವ. 8, ಭಾರತ ಪೌರತ್ವ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗ? ಉತ್ತರ 1955. 9, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ 3 ಹಂತಗಳ್ಯಾವುವು? ಉತ್ತರ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್. 10, ಗ್ರಾಮ ಸಭೆಗಳನ್ನು ಒಂದು ವರ್ಷಕ್ಕೆ ಎಷ್ಟು ಬಾರಿ ಕರೆಯಲಾಗುತ್ತದೆ? ಉತ್ತರ 2 ಬಾರಿ. 11, ಸಂಸ್ಕೃತಿ ಎಂದರೇನು? ಉತ್ತರ ನಾವು ಏನಾಗಿದ್ದೀವೋ ಅದೇ ಸಂಸ್ಕೃತಿ. 12, ಸಮಾಜದ ಪ್ರಕಾರಗಳನ್ನು ಪಟ್ಟಿ ಮಾಡಿ. ಉತ್ತರ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಕೈಗಾರಿಕಾ ಸಮಾಜ. 13, ಭೂಮಿ ಎಷ್ಟನೇ ದೊಡ್ಡ ಗ್ರಹ? ಉತ್ತರ 5ನೇ ದೊಡ್ಡ ಗ್ರಹ. 14, ಅಕ್ಷಾಂಶ ಮತ್ತು ರೇಖಾಂಶಗಳೆಂದರೇನು? ಉತ್ತರ ಅಕ್ಷಾಂಶ ಸಮಭಾಜಕ ವೃತ್ತಕ್ಕೆ ಸಮಾಂತರವಾಗಿ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳೇ ಅಕ್ಷಾಂಶಗಳು. ರೇಖಾಂಶ ಸಮಭಾಜಕ ವೃತ್ತವನ್ನು ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ಕಾಲ್ಪನಿಕ ರೇಖೆಗಳೇ ರೇಖಾಂಶಗಳು. 15, ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ. ಉತ್ತರ ನೆನಪಿರಲು ಸಹಾಯಕವಾಗುವ ಕೋಡ್: ಪ ಸಮ ಉಪ, ಪ ಪರಿವರ್ತನಾ ಮಂಡಲ, ಸ ಸಮೋಷ್ಣ ಮಂಡಲ, ಮ ಮಧ್ಯಂತರ ಮಂಡಲ, ಉ ಉಷ್ಣತಾ ಮಂಡಲ, ಬ ಬಾಹ್ಯಮಂಡಲ. 16, ಭೂಮಿಯ ಅಂತರಾಳದ 3 ಪ್ರಮುಖ ಪದರಗಳನ್ನು ತಿಳಿಸಿ. ಉತ್ತರ ಭೂಕವಚ, ಮ್ಯಾಂಟಲ್, ಕೇಂದ್ರಗೋಳ. 17, ಅರ್ಥಶಾಸ್ತ್ರ ಎಂದರೇನು? ಉತ್ತರ ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. 18, ಅರ್ಥಶಾಸ್ತ್ರದ ಪಿತಾಮಹ ಯಾರು? ಉತ್ತರ ಅಡಮ್ ಸ್ಮಿತ್. 19, ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಏಕವ್ಯಕ್ತಿ ಮಾಲೀಕತ್ವ ಸಂಸ್ಥೆ. 20, ಕೊನೆಯದು, ಪಾಲುಗಾರ ಸಂಸ್ಥೆಗಳ ಯಾವುದಾದರೂ 4 ಅನುಕೂಲಗಳನ್ನು ತಿಳಿಸಿ. ಉತ್ತರ ಸುಲಭ ರಚನೆ, ಹೆಚ್ಚಿನ ಬಂಡವಾಳ, ಹೆಚ್ಚಿನ ಪರಿಣಿತಿ, ವಿಶ್ವಾಸಾರ್ಹತೆ.
ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಲು ನಮೂನೆ. ಇಲ್ಲಿ ಕ್ರಮ ಸಂಖ್ಯೆ, ವಿದ್ಯಾರ್ಥಿಗಳ ಹೆಸರು, ಫಲಿತಾಂಶಗಳ ಪಟ್ಟಿ, ಫಲಿತಾಂಶಗಳ ಸಂಖ್ಯೆ ಇದೆ, ಅಂಕಗಳು ಮತ್ತು ಫಲಿತಾಂಶಗಳು. ಧನ್ಯವಾದಗಳು. ಈ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ಫೈಲಿನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.